ರಾಹುಲ್ ಗಾಂಧಿಯವರ ಈ ಒಂದು ಬಾಲಿಶ ಹೇಳಿಕೆ, ಕೆಲವರು ನಾಲಾಯಕ ಅಂತ ಹೇಳ್ತಾರೆ, ಕೆಲವರು ಬಾಲಿಶ ಅಂತ ಹೇಳ್ತಾರೆ. ನಾಲಾಯಕನ ಪದವನ್ನು ನಾನು ಬಳಸೋದಿಲ್ಲ. ಆದರೆ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ದುಡಿದಿರ್ತಕ್ಕಂಥವ್ರು ಯಾಕೋ ಏನೋ ಹೊತ್ತು ಎಲುಬಿಲ್ಲದ ನಾಲ್ಗೆ ಯಾವ ರೀತಿ ಮಾತನಾಡೋರಿತ್ತ ಆ ರೀತಿ ಮಾತನಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಗೃಹ ಸಚಿವರ ಬಗ್ಗೆ, ಅಮಿತ್ ಶಾಜಿಯವರ ಬಗ್ಗೆ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆನೂ ಕೂಡ ದೇಶದ್ರೋಹಿಗಳು, ಟ್ರೇಟರ್ಸ್ ಅನ್ನೋ ಪದವನ್ನು ಅವರು ಬಳಕೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾಕೆ ಸ್ವಾಮಿ ರಾಹುಲ್ ಗಾಂಧಿ ಅವರೇ, ಒಬ್ಬ ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸತತವಾಗಿ 3ನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ NDA ಸರ್ಕಾರವನ್ನು ತಂದು ಭಾರತವನ್ನು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯನ್ನಾಗಿ ಏನು ಮಾಡಿದ್ದಾರೆ. ಬಹುಶಃ ಭಾರತದ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರ್ತಕ್ಕಂಥದ್ದನ್ನ ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ರಾಹುಲ್ ಗಾಂಧಿ ಅವರೇ? ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕಿತ್ತಾಕುವಂಥ ಧೈರ್ಯ ನಿಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿದ್ದಾಗ ಮಾಡೋದಕ್ಕಾಗಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಮಿತ್ ಶಾಜಿ ಅವರು ಆ ದಿಟ್ಟ ನಿರ್ಧಾರನ ತೆಗೆದುಕೊಂಡ್ರು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿದ್ರು. ಅದಕ್ಕೆ ದೇಶದ್ರೋಹಿಗಳು ಅಂತ ನೀವು ಕರೀತಾ ಇದ್ದೀರಾ? ಇಡೀ ದೇಶದಲ್ಲಿ ನಕ್ಸಲಿಸಮ್ ಅನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಯೋಗ್ಯತೆಗೆ. ಆದರೆ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಮಿತ್ ಶಾಜಿ ಅವರು ಇವತ್ತು ಮಾಡ್ತಾ ಇದ್ದಾರೆ, ಮಾಡಾಗಿದೆ. ದೇಶದಲ್ಲಿ ಇವತ್ತು ನಕ್ಸಲಿಸಮ್ ಹಾವಳಿ ಇವತ್ತು ಬುಡ ಸಮೇತ ಕಿತ್ತಾಕುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ನೀವು ಇವತ್ತು ದೇಶದ್ರೋಹಿಗಳು ಅಂತೇಳಿ ಕರೀತಾ ಇದ್ದೀರಾ ರಾಹುಲ್ ಗಾಂಧಿ ಅವರೇ? ಇವತ್ತು ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ನರೇಂದ್ರ ಮೋದಿಜಿಯವರು ನೀಡ್ತಾ ಇದ್ದಾರೆ. ಅದನ್ನ ಬಹುಶಃ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ. ಆ ಕಾರಣಕ್ಕೋಸ್ಕರ ಇವತ್ತು ದೇಶದ್ರೋಹಿಗಳು ಅಂತೇಳಿ ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಕಾಣ್ತಿದೆ. ಒಟ್ಟಾರೆಯಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಈ ನಾಲಾಯಕ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯದಲ್ಲೂ ಕೂಡ ಇದ್ದಾರೆ. ಏನು ರಾಜ್ಯದಲ್ಲಿ ನಾಲಾಯಕ ಕಾಂಗ್ರೆಸ್ ಸರ್ಕಾರದ ಸಚಿವರ ಮಾತುಗಳನ್ನು ಕೇಳಿದ್ರೆ ಇವರೇ ವಿದೇಶಾಂಗ ಸಚಿವರು, ಇವರೇ ಡಿಫೆನ್ಸ್ ಎಕ್ಸ್ಪರ್ಟ್ಗಳು, ಇವರೇ ಫೈನಾನ್ಸ್ ಎಕ್ಸ್ಪರ್ಟ್ಗಳು, ಆ ರೀತಿ ಹುಚ್ಚುಚ್ಚನಂಗೆ ಇವತ್ತು ರಾಜ್ಯದಲ್ಲೂ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಪೌತಿ ಖಾತೆ ಮಾಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ. ಸರ್ಕಾರ ಬಂದು 3 ವರ್ಷ ಆಗಿದೆ, ಸರಿಯಾದ ರೀತಿಯಲ್ಲಿ ತಮ್ಮ ಇಲಾಖೆನ ನಿರ್ವಹಿಸಕ್ಕೆ ಸಾಧ್ಯ ಮಾಡಿದೇನೆ ಅದನ್ನೇ ಇವತ್ತು ಒಂದು ದೊಡ್ಡ